ವೆಲ್ಕಮ್ ಬ್ಯಾಕ್. ಈಗ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ನ್ಯಾಯಾಧೀಶರು 2 ದಿನ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಿದ್ದಾರೆ. 2 ದಿನ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸ್ತಾ ಇದ್ದಂತೆ 4ರನ್ನ ಕೂಡ ಕರೆದುಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಇದೇ ಮಾರ್ಗದಿಂದ ಹೊರಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೇರಿದಂತೆ 4 ಆರೋಪಿಗಳು ದರ್ಶನ್, ಪವನ್, ವಿನಯ್ ಹಾಗೂ ನಾಗರಾಜ್ ಈ 4ರನ್ನ ಕೂಡ ನೇರವಾಗಿ ಕರೆದುಕೊಂಡು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಇನ್ನುಳಿದಂತ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದು ನೃಪತುಂಗ ರಸ್ತೆಯಲ್ಲಿ ಬರುವಂತ ಎಲ್ಲಾ ವಾಹನಗಳನ್ನ ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆರೋಪಿಗಳು ಹೊರಗಡೆ ಬರ್ತಾ ಇದ್ದಂತೆ ನೇರವಾಗಿ ಅವರನ್ನ ಕರೆದುಕೊಂಡು ಒಂದು ಟೀಮ್ ಕಸ್ಟಡಿಗೆ ಕರ್ಕೊಂಡು ಹೋಗುತ್ತೆ, ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರೆ ಮತ್ತೊಂದು ತಂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲಿಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಒಂದು ನೃಪತುಂಗ ರಸ್ತೆಯಲ್ಲಿ ದರ್ಶನ್ ಕೋರ್ಟ್ಗೆ ಕರ್ಕೊಂಡು ಬಂದಾಗಿನಿಂದಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದ್ದಂಥ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡೋದಕ್ಕೆ ಸಿದ್ಧತೆ ಮಾಡ್ತಾರೆ. 2 ದಿನ ಏನೆಲ್ಲ ತನಿಖೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ 2 ದಿನದಲ್ಲಿ ಪೊಲೀಸರು ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ, ಜೊತೆಗೆ ಮೊಬೈಲ್ ಬೇಕು ಅಂತೇಳಿ ಮೊಬೈಲ್ ರಿಕವರಿ ಮಾಡಬೇಕು ಅಂತೇಳಿ ಒಂದಷ್ಟು ವಾದವನ್ನ ಕೂಡ ಮಂಡಿಸಿದ್ರು. ಯಾರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡಿಸಿದ್ರು. ಹಾಗಾಗಿ ಮೊಬೈಲ್ ಹುಡುಕಾಟದ ವಿಚಾರವಾಗಿ ಆ ಒಂದು ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಸ್ಥಳ ಮಹಾಜರನ್ನ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ದರ್ಶನ್ ಮತ್ತು ಇನ್ನುಳಿದ 3 ಆರೋಪಿಗಳನ್ನ ಕಸ್ಟಡಿಗೆ ಬೇಕು ಅಂತೇಳಿ ವಾದವನ್ನ ಮಂಡಿಸಿ ಅವರನ್ನ ಮನವಿಯನ್ನ ಮಾಡಿಕೊಂಡು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇನ್ನುಳಿದಂಥ ಆರೋಪಿಗಳು ಎಲ್ಲರೂ ಕೂಡ ಸ್ವಇಚ್ಛೆ ಹೇಳಿಕೆಯನ್ನ ಪಡೆದುಕೊಂಡು ಅವರ ಸ್ಥಳ ಮಹಾಜರಗಳನ್ನ ಮಾಡಿ ಅವರ ಬಟ್ಟೆ, ಅವರ ಘಟನೆ ನಡೆದಂಥ ದಿನ, ಕೊಲೆ ಮಾಡಿದಂಥ ದಿನ ಅವರು ಧರಿಸಿದಂಥ ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಇದೆಲ್ಲ ಒಂದು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ರು. ಈಗ ಒಂದಷ್ಟು ಮೂಮೆಂಟ್ಗಳು ಕೂಡ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. A8 ರವಿಶಂಕರ್, A15 ಕಾರ್ತಿಕ್, A17 ನಿಖಿಲ್, ಈಗ 4 ಕಸ್ಟಡಿಗೆ, ಟೋಟಲ್ 13 ಜನ ಪರಪ್ಪನ ಅಗ್ರಹಾರ ಜೈಲಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇಂದು 10 ಜನರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಈಗಾಗಲೇ 3 ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಆರೋಪಿಗಳು. ಟೋಟಲ್ ಇದರಲ್ಲಿ ಪ್ರಮುಖ ಆರೋಪಿಗಳಾದಂಥ A8 ರವಿಶಂಕರ್, A15 ಕಾರ್ತಿಕ್, ಈಗ 4 ಕಸ್ಟಡಿಗೆ. ಟೋಟಲ್ ಈಗ ಆಗಿರುವಂತ ಆರೋಪಿಗಳ ಸಂಖ್ಯೆ 13 ಆಗಿದೆ. ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು. 10 ಜನರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಈಗಾಗಲೇ 3 ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಆರೋಪಿಗಳು. ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಯಾವ ರೀತಿಯಾಗಿ ಈ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾರೆ, ಕ್ರೌರ್ಯವನ್ನ ಮೆರೆದಿದ್ದಾರೆ, ಅದೆಲ್ಲವೂ ಕೂಡ ಇವತ್ತು ಈ ಕ್ಷಣ ಅರಿವಾಗ್ತಾ ಇದೆ ಈ ಪ್ರಮುಖ ಆರೋಪಿಗಳಿಗೆ. ನೀವು ಈಗಾಗಲೇ ಗಮನಿಸ್ತಾ ಇರ್ಬೋದು, 4 ಆರೋಪಿಗಳನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಉಳಿದ 13 ಆರೋಪಿಗಳನ್ನ ಈಗ ಪರಪ್ಪನ ಅಗ್ರಹಾರ ಫಿಕ್ಸ್ ಆಗಿದೆ, ಜೈಲಗತಿಯಾಗಿರುವಂತದ್ದು. ಸೊ ಇಲ್ಲಿ ಪ್ರಮುಖವಾಗಿ ಈ 4 ಆರೋಪಿಗಳಿಗೆ 2 ದಿನ ಮಾತ್ರ ಪೊಲೀಸ್ ಕಸ್ಟಡಿ. ಏನೆಲ್ಲ ವಿಚಾರಣೆ ಬಾಕಿ ಇದೆ ಆ ವಿಚಾರಣೆಗಳನ್ನ ನಡೆಸುವಂತ ನಿಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ.